ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀರಿ. ಕಲ್ಪವೃಕ್ಷ ಇಂಜಿನಿಯರಿಂಗ್ ಮತ್ತು ಕನ್ಸ್ಟ್ರಕ್ಷನ್ ಕಡೆಯಿಂದ ಇವ್ರು ಬಂದ್ಬಿಟ್ಟು ಗಣೇಶ್ ಅನ್ಬಿಟ್ಟು ನಮ್ಮ ಮನೆ ಕಟ್ಕೊಟ್ಟಿದ್ದೀವ್ರೆ. ಇವರು ಮತ್ತೆ ಇವ್ರ ಪಾರ್ಟ್ನರ್ ಅಜಯ್ ಅನ್ಬಿಟ್ಟು ತುಂಬಾ ಚೆನ್ನಾಗಿ ಕಟ್ಕೊಟ್ಟವ್ರೆ ಸ್ನೇಹಿತರೆ. ನೀಟಾಗಿ ತೋರಿಸ್ತೀರಿ ಮನೆ ನೋಡ್ರಿ. ಪ್ರತಿಯೊಬ್ರು ಇವ್ರ ಕೈಲಿ ಕಟ್ಸ್ರಿ ಮನೆ ಕಟ್ಸ್ಬೇಕಂತಿರೋರು, ಹೊಸಕೋಟೆ ಆಜುಬಾಜು ಇರೋರು ತುಂಬಾ ರೀಸನಬಲ್ ಅಲ್ಲಿ ಕಟ್ಕೊಡ್ತಾರೆ. ನಾನು ಅನ್ಕೊಂಡಿರಲಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರೋ ರೇಟಲ್ಲಿ ಇಷ್ಟು ಚೆನ್ನಾಗಿ ಮನೆ ಕಟ್ಕೊಡ್ತಾರೆ ಅಂದ್ಬಿಟ್ಟು ಪ್ರಾಮಿಸ್ ನಿಜವಾಗ್ಲೂ ಹೇಳ್ತೀನಿ, ಅನ್ಕೊಂಡೇ ಇರಲಿಲ್ಲ. ಆಮೇಲೆ ಹೇಳ್ತೀನಿ ಎಷ್ಟಾಯ್ತು ಏನನ್ಬಿಟ್ಟು. ಒಂದ್ಸತಿ ಮನೆ ತೋರ್ಸಪ್ಪ. ಇದು ಸೈಟ್ ಬಂದ್ಬಿಟ್ಟು ಮೆಜರ್ಮೆಂಟ್ ಬಂದ್ಬಿಟ್ಟು ನಮ್ದು 31ಕ್ಕೆ 75 ಅಡಿ ಉದ್ದ ಇದೆ. ಅದರಲ್ಲಿ G+3 ಮಾಡಿದ್ದೀರಿ. ಒಂದ್ಸತಿ ತೋರಿಸ್ತೀರಿ ಸ್ನೇಹಿತರೆ, ನೀಟಾಗಿ ನೋಡ್ರಿ. ಬಾಪ ಫಸ್ಟ್ ಅಡಿಗೆ ಮನೆ ತೋರ್ಸೋಣ. ಸ್ಟಾರ್ಟಿಂಗ್ ಸಿಗೋದು ಕೆಳಗಡೆ ಪಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಕಾರ್ಗಳಿಗೆ ಬಿಡಕ್ಕೆ. ಮತ್ತೆ ಯಾರಾದ್ರೂ ಒಬ್ರು ಮನೆ ಕೆಲಸದವರು ವಾಚ್ಮ್ಯಾನ್ಗೆ ಒಂದು ರೂಮು ವಾಶ್ರೂಮ್ ಎಲ್ಲ ಮಾಡ್ಕೊಟ್ಟಿದ್ದೀನಿ ಕೆಳಗಡೆ. ಇನ್ನೆಲ್ಲ ಒಂದು 4 ಕಾರ್ 5 ಕಾರ್ ಬಿಟ್ಕೊಳ್ಬಹುದು, ಒಂದ್ 7-8 ಬೈಕ್ ಬಿಡ್ಬೋದು. ಏನೇನೋ ಪಾಪ ನಮ್ಮ ಹೆಂಗಸರು ಮಾಡೋರೆ. ಕೆಳಗಡೆನೆ ಊರ ಹಬ್ಬ ಮಾಡಿದ್ರಿ, ನಾನ್ ವೆಜ್ ಮಾಡಿದ್ರಿ, ಎಲ್ಲ ಕೆಳಗಡೆನೆ ಮಾಡೋರು. ಇಲ್ಲೇನು ಮಾಡಿದಿರಾ? ನಾವ್ ಅದೆಲ್ಲ ಕ್ಲೀನ್ ಮಾಡಿಲ್ಲ, ಹಂಗೆ ಐತೆ. ಇದು ಫ್ರಿಡ್ಜ್ ಸ್ನೇಹಿತರೆ, ಇದು ಅದೇ ತರ ಐತೆ ಕಲರ್ ಕಾಂಬಿನೇಷನ್. ನಮ್ಮ ಅಕ್ಕವ್ರು ಗಿಫ್ಟ್ ಮಾಡಿದ್ದು. ಗೃಹ ಪ್ರವೇಶಕ್ಕೆ ನಮ್ಮ ಅಕ್ಕವ್ರು ಗಿಫ್ಟ್ ಮಾಡಿದ್ದು. ಸೇಮ್ ಇದು ಏನ್ ಕಲರ್ ಇದೆ ಅದೇ ತರ ಕಾಂಬಿನೇಷನ್ ಮಾಡೋರೆ. ಏನ್ ಸೀಟ್ ಅಪ್ ಇದು? ಅಕ್ರಲಿಕ್ ಸೀಟು. ತುಂಬಾ ಚೆನ್ನಾಗಿ ಮಾಡೋರು ಸ್ನೇಹಿತರೆ. ಇದು ನೋಡ್ಬೋದು. ಇದೇನಪ್ಪ ಗಣೇಶ? ರೋಲಿಂಗ್ ಶೆಟ್ರ್. ಇಲ್ಲಿ ಇದಕ್ಕೆ ಮಿಕ್ಸಿ, ಇಲ್ಲಿ ಇದಕ್ಕೊಳೋದು ಓವೆನ್ ಇಕ್ಕೊಳೋದು. ಇದು ಬಂದು ಟಾಲರ್ ಯೂನಿಟ್. ಇದು ಈ ಕಬೋರ್ಡ್ಗಳೆಲ್ಲ ಏನೇನೋ ಮಾಡೋರು. ಇನ್ನು ಏನ್ ಇಕ್ಕವ್ರೇನೋ ನೋಡಿಲ್ಲ ಸ್ನೇಹಿತರೆ ನಾನು. ಬಾಟಲ್ ಫುಲ್ ಔಟು ಇಕ್ಕವ್ರೆ. ಉಪ್ಪಿನಕಾಯಿ ಮಾತ್ರ 5 kg ಇಟ್ಕೊಂಡವ್ರೆ ನಮ್ಮ ಹೆಸರು. ಬಾಟಲ್ ಫುಲ್ ಔಟು 2 ಟ್ಯಾಂಡಮ್. 3 ಟ್ಯಾಂಡಮ್ ನಾರ್ಮಲ್ ಸ್ಟೋರೇಜ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಫಿಲ್ಟರ್ ಹಾಕವ್ರೆ ಕೆಳಗಡೆ. ಇನ್ಸ್ಟೆಂಟ್ ಗೀಸರು ಫಿಲ್ಟರ್ ಇಲ್ಲ ಹಾಕವ್ರೆ. ಎಲ್ಲ ಪ್ರತಿಯೊಂದು ಇವರು ಗಣೇಶ್ ಅವ್ರು ಮಾಡ್ಕೊಟ್ಟಿದ್ದೆ ಕಲ್ಪವೃಕ್ಷ ಇಂಜಿನಿಯರಿಂಗ್. ಸ್ನೇಹಿತರೆ ನೋಡ್ಬೋದು ದೇವ್ರ ಮನೆ ಇದು. ದೇವ್ರ ಮನೆ ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ಕೊಟ್ಟವ್ರೆ. 10 ಲಕ್ಷ 15 ಲಕ್ಷ ಎಲ್ಲ ಬೋಗ ಸ್ನೇಹಿತರೆ ಹೇಳೋದು. ದೇವ್ರ ಮನೆ ನೋಡಿ ಎಷ್ಟು ನೀಟಾಗೈತೆ. ಏನೋ ಇದು ತುಂಬಾ ಕಡಿಮೆ ಬೆಲೆಗೆ ಮಾಡ್ಕೊಟ್ಟವ್ರೆ. ಒಂದ್ಸತಿ ತೆಗಿತೀನಿ ನೋಡ್ರಿ. ಬೇರೆ ಕಡೆ ಎಲ್ಲ ಕೇಳಿದ್ರೆ ಹಣ 8 ಲಕ್ಷ ಆಯ್ತು, 10 ಲಕ್ಷ ಆಯ್ತು, ಒಬ್ಬೊಬ್ರು 20 ಲಕ್ಷ ಆಯ್ತು ಅಂತಾರೆ. ಏನಿಲ್ಲ, ಎಲ್ಲ ಬೋಗಸೇನೆ. ಗಣೇಶ, ಈ ಮನೆಗೆ ಏನೇನ್ ಮೆಟೀರಿಯಲ್ ಯೂಸ್ ಮಾಡಿದ್ವಿ ಒಂದ್ಸತಿ ಹೇಳಪ್ಪ ನಮ್ಮ ವೀಕ್ಷಕರು ನೋಡ್ಲಿ. ಮೇನ್ ಡೋರ್ ಪೂಜಾ ರೂಮ್ ಡೋರ್ ಬಂದು ಕಂಪ್ಲೀಟ್ ಟೀಕಲ್ ಯೂಸ್ ಮಾಡಿದೀವಿ. ಇದು ಫ್ರೇಮ್ ಸೈಜ್ ಬಂದು 6x3. ಇದು ಡೋರ್ ಥಿಕ್ನೆಸ್ ಬಂದು 2 ಇಂಚಸ್ ಇದೆ. ಇದು ಕಂಪ್ಲೀಟ್ ಟೀಕಲ್ಲೇ ಇದೆ. ಇನ್ನು ಇದು ಅಷ್ಟಲಕ್ಷ್ಮಿ ಬಂದು ಇದು ಟೀಕ್ ಡೋರ್ ಅಲ್ಲೇ ಕಾರ್ವಿಂಗ್ ಮಾಡಿಸಿದ್ರೆ ಟೀಕ್ ವುಡ್ ಒಳಗಡೆ. ಇನ್ನು ಇದು ಕಂಪ್ಲೀಟ್ ಎಲ್ಲ ಬಂದು ವೀನಿಯರ್ ಕಾನ್ಸೆಪ್ಟ್ ಹೋಗಿದ್ದೀವಿ. ವೀನಿಯರ್ ಶೀಟು ಪಾಲಿಶ್ ಮಾಡಿ ಪ್ಲೇಸ್ ಮಾಡಿದೀವಿ. ಮತ್ತೆ ಈ ಕಾರ್ವೇಸ್ ಇದೆಲ್ಲ ಬಂದು ಕಂಪ್ಲೀಟ್ ಟೀಕ್ ವುಡ್ ಒಳಗಡೆನೆ ಮಾಡಿದೀವಿ. ಮತ್ತೆ ಒಳಗಡೆ ಚೆನ್ನಾಗಿ ಕಾಣಿಸ್ಲಿ, ಇಂಬೋಸ್ ಆಗಲಿ ಅಂತ ಹೇಳ್ಬಿಟ್ಟು ಆಲೋಗಾಸ್ಟರ್ ಶೀಟ್ ಯೂಸ್ ಮಾಡಿದೀವಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇದು ಗೋಲ್ಡ್ ಕಲರ್. ಇದು ಆಲೋಗಾಸ್ಟರ್ ಶೀಟ್ ಯೂಸ್ ಮಾಡಿ ಸೇಮ್ ಇದ್ರ ತರ ಕಾಣಿಸುತ್ತಲ್ಲ, ಗೋಲ್ಡ್ ಕಲರ್ ಕಲ್ಲು ಸಿಕ್ಕಾಪಟ್ಲೆ ಕಾಸ್ಟ್ಲಿ ಆಗುತ್ತೆ. ಹಂಗಾಗಿ ನಾವು ಕಮ್ಮಿ ಬಜೆಟ್ ಇದನ್ ಮಾಡಿದ್ದೀವಿ. ಈ ಫೋಟೋ ಬಂದ್ಬಿಟ್ಟು ಇದು ನಮ್ಮ ಅಕ್ಕವರು ಗಿಫ್ಟ್ ಮಾಡಿದ್ದು. ಫುಲ್ ಅದೆಲ್ಲಾನು ಬೆಳ್ಳಿದ್ದೇನೆ. 2 kg ಏನೋ ಇದೆ, ಎಲ್ಲ ಬೆಳ್ಳಿದ್ದೇನೆ. ನಮ್ಮ ಮಿಸಸ್ ಅವರಮ್ಮ ರಘವರು ಗೃಹ ಪ್ರವೇಶಕ್ಕೆ ಕೊಡ್ಸಿದ್ದು. ಆ ಫ್ರಿಜ್ ಬಂದ್ಬಿಟ್ಟು ನಮ್ಮ ಇನ್ನೊಬ್ಬ ಅವ್ರು ಕೊಟ್ಟಿದ್ದು. ಈ ಬುದ್ಧ ಬಂದು ಏನಕ್ಕೆ ಇಕ್ಕಿದ್ದೀನಿ ಸ್ನೇಹಿತರೆ ಅಂದ್ರೆ, ಪ್ರಿಂಟಲ್ಲಿ ಒಂದು ಇಕ್ಕಿದ್ದೀನಿ, ಇಲ್ಲೊಂದು ಇಕ್ಕಿದ್ದೀನಿ. ನಾನು ಸ್ವಲ್ಪ ಅಲ್ಲಿ ಇಲ್ಲಿ ನೈಟ್ ಹೋಗೋದು ಜಾಸ್ತಿ, ಬರೋದು ತುಂಬಾ ಲೇಟ್ ಆಗಿಬಿಡುತ್ತೆ. ನಮ್ಮ ಮನೇಲಿ ಯಾವಾಗ್ಲೂ ನೋವು ಅಂತಾರೆ ಬರ್ತಾನೆ. ಹಂಗಾಗಿ ಬುದ್ಧ ಇಕ್ಕಿದ್ರೆ ಮನೆಯಲ್ಲಿ ಕೂಲ್ ಆಗಿ ಶಾಂತಿ ಇರುತ್ತೆ ಅಂತ ಹೇಳ್ತಾರೆ. ಆ ತರ ನಮ್ಮ ಮಿಸಸ್ ಅವ್ರು ಶಾಂತಿಯಾಗಿರ್ಲಿ ಅಂದ್ಬಿಟ್ಟು ಇಲ್ಲೊಂದು ಬುದ್ಧ ಇಕ್ಕಿದ್ದೀನಿ. ಮತ್ತೆ ಎಂಟ್ರೆನ್ಸ್ ಅಲ್ಲಿ ಒಂದು ಇಕ್ಕಿದ್ದೀನಿ. ಅದು ತೋರಿಸ್ಬಿಡಪ್ಪ. ನೈಟ್ ಒಂದಿನ 2 ಗಂಟೆ 1 ಗಂಟೆ ಎಲ್ಲ ಆಗ್ಬಿಡುತ್ತೆ ಎಲ್ಲಾದ್ರೂ ಆಚೆ ಹೋದಾಗ. ಮನೆಯಲ್ಲಿ ಶಾಂತವಾಗಿರ್ಲಿ ನಮ್ಮ ಮೇಡಮ್ ಅವ್ರು ಅಂದ್ಬಿಟ್ಟು ಬುದ್ಧ ಇಕ್ಕಿದ್ದೀನಿ. 2 ಕಡೆನೂ ಬುದ್ಧ ಇಕ್ಕಿದ್ದೀನಿ. ಒಂದ್ ಕಡೆಯಲ್ಲಿ ಶಾಂತಿ ಸಾಕಾಗಲ್ಲ, 2 ಕಡೆಯಲ್ಲಿ ಶಾಂತಿ ಬಾಪ. ಆಮೇಲೆ ಇದು ಮಾಸ್ಟರ್ ಬೆಡ್ರೂಮ್ ಸ್ನೇಹಿತರೆ ನೋಡ್ಬೋದು ನೀವು. ತುಂಬಾ ದೊಡ್ಡದಾಗಿ ಮಾಡ್ಕೊಟ್ಟವ್ರೆ. ನನ್ಗೆಲ್ಲ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಇದು ಒಂದ್ ಯಾವ್ದೋ ಪಾಕಿಸ್ತಾನ್ ಕಲರ್ ಹೊಡೆದ್ಬಿಟ್ಟವ್ರೆ ಬಣ್ಣ. ಅದೇನಾದ್ರು ಚೇಂಜ್ ಮಾಡ್ಬೇಕು. ನೆಲ್ಲ ತುಂಬಾ ಸಖತ್ತಾಗಿ ಮಾಡ್ಕೊಟ್ಟವ್ರೆ. ಕಬೋರ್ಡ್ಗಳು ನೋಡ್ಬೋದು. ಮೇಲೆ ಈ ದೊಡ್ಡದಿರೋದು ನೋಡ್ಬೋದು. ಸೀಲಿಂಗ್ POP ಮಾಡಿರೋದು.
ಅದು ಹೆಡ್ ಬೋರ್ಡ್ ಓಕೆ ಚೆನ್ನಾಗಿದೆ. ಈ ಮಂಚ ಫುಲ್ ಎಲ್ಲ ಇಂಟೀರಿಯರ್ ಫುಲ್ ಎಲ್ಲ ಇವರೇ ಮಾಡ್ಕೊಟ್ಟಿರೋದು. ಇನ್ನು ಟಿವಿ ಫಿಟ್ ಮಾಡಿಲ್ಲ, ಸುಮ್ಮನೆ ಸದ್ಯಕ್ಕೆ ಇಲ್ಲಿ ಇಟ್ಕೊಂಡವ್ರೆ, ಅವ್ರ ಫಿಟ್ಟಿಂಗ್ ಅವ್ರು ಬರಿಲ್ಲ, ಆಮೇಲೆ ಅಲ್ಲಿ ಫಿಟ್ ಮಾಡಿಸ್ತಾರೆ. ಆಮೇಲೆ ಕಬೋರ್ಡ್ ನೋಡ್ಬೋದು ಸ್ನೇಹಿತರೆ, ತುಂಬಾ ದೊಡ್ಡದಾಗಿದೆ, ಎಷ್ಟು ಬಟ್ಟೆ ಬೇಕಾದ್ರೂ ಜೋಡಿಸ್ಬೋದು. ಈ ಕಡೆ ನಮ್ಮ ಹೆಂಗಸರು ಇಟ್ಕೊಂಡವ್ರೆ ಎಲ್ಲ, ಇಲ್ಲಿ ಮೇಲ್ಗಡೆ ಆ ಮೇಲ್ಗಡೆ ಎಲ್ಲ ತುಂಬಿಸಾಕವ್ರಪ್ಪ. ಸೀಲಿಂಗ್ ಬಂದು ವೀನಿಯರ್ ಕಾನ್ಸೆಪ್ಟ್ ಒಳಗಡೆ ಹೋಗಿದೀವಿ, ವೀನಿಯರ್ ಮತ್ತೆ POP ಕಾನ್ಸೆಪ್ಟ್ ಒಳಗಡೆ. ಮತ್ತೆ ಆ ವೀನಿಯರ್ ಒಳಗಡೆ ಗೋಲ್ಡ್ ಬಾರ್ಡರ್ಸ್ ಕೊಟ್ಟಿದೀವಿ, ಒಂದ್ ಸ್ವಲ್ಪ ತೋರಿಸಿ ವಿಡಿಯೋ ಮೇಲೆ. ಡೈಮಂಡ್ ಶೇಪು. ಆ ಗೋಲ್ಡ್ ಕಲರ್ ಏನಕ್ಕೆ ಕೊಟ್ಟಿದೀವಿ ಅಂದ್ರೆ ನಮ್ಮ ಸೀನಣ್ಣವರು ಗೋಲ್ಡ್ ಅಂದ್ರೆ ಫೇಮಸ್, ಹಂಗಾಗಿ ಅದಕ್ಕೆ ಮ್ಯಾಚ್ ಆಗ್ಲಿ ಅಂತಾನೆ ಹಾಲ್ ಒಳಗಡೆ ಗೋಲ್ಡ್ ಕಲರ್ ಬಾರ್ಡರ್ ಯೂಸ್ ಮಾಡಿದೀವಿ. ಮತ್ತೆ ಮಿರರ್ ಕೂಡ ಅಲ್ಲಿ ನೋಡ್ಬೋದು ನೀವು, ಅದು ಗೋಲ್ಡ್ ಕಲರ್ ಕೊಟ್ಟಿದೀವಿ. ಆ ರೀಸನ್ ಇಂದಾನೆ ಗೋಲ್ಡ್ ಸ್ವಲ್ಪ ಯೂಸ್ ಮಾಡಿದೀವಿ ಹಾಲ್ ಒಳಗಡೆ. ಆಮೇಲೆ ಫೀಚರ್ ಅಲ್ಲಿ ಅನುಕೂಲ ಆಗಲಿ ಅನ್ಬಿಟ್ಟು ಲಿಫ್ಟ್ ಹಾಕಿದ್ದೀವಿ, ನೋಡ್ಬೋದು. ಇದು ನನ್ಗೆ ಐಡಿಯಾನೇ ಇರಲಿಲ್ಲ. ಆಮೇಲೆ ಗಣೇಶ್ ಅವ್ರ ಅಣ್ಣ, ನೀನು 4 ಫ್ಲೋರ್ ಗೊತ್ತಾ ಇದೀಯ ಅಂದ್ರೆ ಫ್ಯೂಚರ್ ಅಲ್ಲಿ ಕಷ್ಟ ಆಗ್ತೈತೆ, ಲಿಫ್ಟ್ ಪ್ಲಾನ್ ಮಾಡ್ಕೊ, ಅರ್ಜೆಂಟ್ ಆಗಿ ಹಾಕಕ್ಕ ಆಗಿಲ್ಲ ಅಂದ್ರೂ ಪ್ಲಾನ್ ಮಾಡಿಕ್ಕೋ, ತೋರ್ಸಪ್ಪ ಪ್ಲಾನ್ ಮಾಡಿಕ್ಕೋ, ಆಮೇಲೆ ಹಾಕೋಣ ಅಂತ ಹೇಳಿದ್ರು. ಎಲ್ಲ ಇಷ್ಟು ಮಾಡಿಸಿದಿರಲ್ಲ, ಖಾಲಿ ಬಿಡೋದು ಯಾಕೆ ಅನ್ಬಿಟ್ಟು ಲಿಫ್ಟನ್ನು ಹಾಕ್ಸ್ಬಿಟ್ಟೆ. ತುಂಬಾ ಚೆನ್ನಾಗಿ ಹಾಕೊಟ್ಟವ್ರೆ ಲಿಫ್ಟ್ ಅವರು ಹೇಳ ಪವನ್ ಅನ್ಬಿಟ್ಟು ಅವ್ರದ್ದು ಒಂದು ವಿಡಿಯೋ ಮಾಡಿದ್ರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಅವರು ತುಂಬಾ ರೀಸನಬಲ್ಗೆನೆ ಹಾಕೊಟ್ರು. ಚೆನ್ನಾಗಿದೆ ಲಿಫ್ಟ್ ಎಲ್ಲ, ಹೈಡ್ರಾಲಿಕ್ ಲಿಫ್ಟ್ ಇದು. ಫುಲ್ ಇದಕ್ಕೆಲ್ಲ ಯೂಸ್ ಮಾಡಿರೋದೆಲ್ಲಾನು ಯೂನಿಯರ್ ಸೀಟ್ ಅಲ್ಲಪ್ಪ, ವೀನಿಯರ್ ಶೀಟ್. ಹೌದಾ? ಈ ಫ್ಲೋರ್ ಮಾತ್ರ, ಈ ಫ್ಲೋರ್ಗೆ ಮೇಲೆಲ್ಲಾನು ವೆಟ್ರಿಫೈಡ್ ಮಾರ್ಬಲ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಬನ್ನಿ ಮೇಲೆ ಹೋಗೋಣ, ಬನ್ನಿ ಸ್ನೇಹಿತರೆ, ಸೆಕೆಂಡ್ ಫ್ಲೋರ್ ತೋರ್ಸೋಣ. ಇದು ಇನ್ನೂ ಆಟೋಮೆಟಿಕ್ ಸೆನ್ಸರ್ಸ್ ಹಾಕಿರೋದು. ಅವ್ರೇನೋ 2-3 ದಿನ ಒದ್ಲಾಡಿದ್ರು ಅಡ್ಜಸ್ಟ್ ಮಾಡಕ್, ಅವ್ರ ಕೈಯಲ್ಲಿ ಆಗಿಲ್ಲ. ನಾಳೆನೋ ಬರ್ತೀನಿ ಅಂತ ಹೇಳವ್ರೆ, ನಾವು ಮಾಡ್ಕೊಡ್ತೀರಣ್ಣ, ನಾಳೆ ಇನ್ನೊಬ್ರು ದೊಡ್ಡ ಟೆಕ್ನಿಷಿಯನ್ ಬರ್ತಾರೆ ಅಂತ ಹೇಳವ್ರೆ. ಹಂಗಾಗಿ ಅವ್ರು ಬಂದ್ಮೇಲೆ ಮಾಡ್ಕೊಡ್ತಾರಂತೆ. ಮೆಟ್ಲು ಒಂದೊಂದೇ ಹತ್ತುತ್ತಾ ಇದ್ರೆ ಅದು ಆಟೋಮೆಟಿಕ್ ಅಂತದ್ದು ಅಲ್ಲ ಗಣೇಶ್? ಹೌದಣ್ಣ. ಇದು ವುಡ್ ರೈಲಿಂಗು, ಕಂಪ್ಲೀಟ್ ಟೀಕ್ ಒಳಗಡೆ ಆಗಿರೋದು. ಇದು ಗ್ಲಾಸ್ ಫ್ರೇಮು, ಇದು ವುಡ್ ಪಿಲ್ಲರ್ಸ್. ಅದು 6x8x8 ವುಡ್ ಕಾರ್ವಿಂಗ್ ಮಾಡಿ ಆ ಡಿಸೈನ್ ಮಾಡಿದೀವಿ. ಇನ್ನು ಮತ್ತೆ ಇದು ಸ್ಟೇರ್ ಕೇಸ್ ಬಂದು ಇಲ್ಲಿ ಬನ್ನಿ ಸರ್, ಇದು ಪ್ಲೇಟ್ ಸ್ಟೇರ್ ಕೇಸ್ ಅಂತೀವಿ. ಸ್ಟೆಪ್ಗೂ ಹತ್ ಕಡೆ ಇತ್ ಕಡೆ ಗ್ಯಾಪ್ ಇದೆ ನೋಡಿ. ಮತ್ತೆ ಇದು 15 mm ಗ್ರಾನೈಟ್ ಯೂಸ್ ಮಾಡಿದೀವಿ. ಕೆಳಗಡೆನು 20 mm, ಮೇಲೆಗಡೆನು 20 mm, ಸೆಂಟ್ರಲ್ 10 mm ವೈಟ್ ಬಾರ್ಡರ್ ಕೊಟ್ಟಿದೀವಿ. ಇದು ಕಂಪ್ಲೀಟ್ ಅಕ್ಷಯ್ ಚೂಸ್ ಮಾಡಿರೋ ಕಾನ್ಸೆಪ್ಟ್ ಇದು. ನಾವ್ ಎಷ್ಟೇ ಬೇಡ ಅಂತಂದ್ರು ನನಗೆ ಬೇಕು ಅಂತ ಮಾಡಿಸ್ಕೊಂಡಿದ್ದಾನೆ. ಇದು HDHMR ಶೀಟ್ ಒಳಗಡೆ ಗ್ರೂ ಕಟ್ಟಿಂಗ್ ಮಾಡಿ, ಬ್ಯಾಕ್ ಸೈಡ್ ಬ್ಯಾಕ್ ಪ್ಯಾನಲಿಂಗ್ ಮಾಡಿ, ಅದ್ರ ಮೇಲೆಗಡೆ ಈ ಬಾಕ್ಸ್ ಶೇಪ್ ಒಳಗಡೆ ಕಟ್ ಮಾಡಿ ಲೈಟಿಂಗ್ಸ್ ಕೊಟ್ಟು ಇದನ್ನ ಪ್ಲೇಸ್ ಮಾಡಿರೋದು. ಅದಾದ್ಮೇಲೆ ಡಿಕೋ ಪೇಂಟ್ ಮಾಡಿದೀವಿ. ಇನ್ನು ಇದು ಬಂದು ಅಕ್ರಾಲಿಕ್ ಶೀಟ್ ಒಳಗಡೆ ಇದನ್ನ ಹೈಲೈಟ್ ಮಾಡ್ಬೇಕು ಅಂತ ಇದು ಡಾರ್ಕ್ ಥೀಮ್ಗೆ ಹೋಗಿದೀವಿ. ಆಮೇಲೆ ಸ್ನೇಹಿತರೆ, ಇಲ್ಲೊಂದು ಗುಲಾಬಿ ಹೂವು ಪ್ರೇಮ್ ಹಾಕ್ಸಿದೀನಿ. ಇದೇನಕ್ಕಪ್ಪ ಅಂತ ಹೇಳಿದ್ರೆ, ಒಂದ್ ಟೈಮ್ ಅಲ್ಲಿ ನಾನು ಇದರಿಂದಾನೇ ದೊಡ್ಡವನಾಗಿದ್ದ. ದುಡ್ಡು ಏನಂದ್ರೆ ಬರೀ 100-200 ಸಾವಿರದಲ್ಲೇ ಇದ್ದೆ. ಲಕ್ಷಗಳು ನೋಡ್ಬೇಕಂದ್ರೆ ಈ ಗುಲಾಬಿ ಹೂವಿಂದಾನೆ. ಹಂಗಾಗಿ ಇರ್ಬೇಕು ಇದು ಮನೆಯಲ್ಲಿ, ನಾನು ಯಾವಾಗೂ ಮನೆಯಲ್ಲಿ ಬಂದಾಗ ಕಾಣಿಸ್ಬೇಕನ್ಬಿಟ್ಟು ಇದರಿಂದ ದೊಡ್ಡವನಾಗಿರೋದನ್ಬಿಟ್ಟು ಒಂದು ಗುಲಾಬಿ ಹೂ ಹಾಕ್ಬಿಡಪ್ಪ ಅಂತ ಹೇಳಿದೀನಿ. ಹಾಕವ್ರೆ, ತುಂಬಾ ಚೆನ್ನಾಗೈತೆ. ಇದನ್ನು ಫುಲ್ ಇದಕ್ಕೆಲ್ಲ ಫ್ರೇಮ್ ಮಾಡಿ ಲೈಟಿಂಗ್ ಬಿಟ್ಟವ್ರೆ ಒಳಗಡೆ, ಚೆನ್ನಾಗಿ ಕಾಣಿಸ್ತೈತೆ. ಆಮೇಲೆ ಸ್ನೇಹಿತರೆ, ನಮ್ಮ ಅಕ್ಷಯ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ ಮಾಡಿಸಿದ್ದೀರಿ. ಇಲ್ಲಿ ತುಂಬಾ ದೊಡ್ಡದಾಗಿ ಮಾಡಿಸಿದ್ದೀನಿ, ಬನ್ನಿ ನೋಡಿ ಬರ್ರಿ. ಸೇಮ್ ನಂದು ಏನ್ ಮೆಜರ್ಮೆಂಟ್ ಇದೆಯಾ ಸೇಮ್ ಅದೇ ಇದು. ಅವನು ನನ್ಗಿಂತ ಚೆನ್ನಾಗೇ ಮಾಡಿಸ್ಕೊಂಡವನೆ, ಎಲ್ಲ ಅವನೇ ಐಡಿಯಾ ಕೊಟ್ಬಿಟ್ಟು ಚೆನ್ನಾಗಿ ಮಾಡಿಸ್ಕೊಂಡವನೆ. ಇದೊಂದು ಡಿಸೈನ್ ಇಲ್ಲೂ ಪಾಕಿಸ್ತಾನ್ ಕಲರ್ ಹೊಡೆದ್ಬಿಟ್ಟವ್ರೆ, ಬಣ್ಣ ತೋರ್ಸಬಹುದು. ಅದೊಂದು ಚೇಂಜ್ ಮಾಡ್ಬೇಕಪ್ಪ. ಆಮೇಲೆ ಕಬೋರ್ಡ್ಗಳು ಸೇಮು. ಇದೇನ್ ನಮ್ಮ ಅಕ್ಷಯ್ ಏನು ಜಿಲ್ಲಾಧಿಕಾರಿ ಆಗ್ತಾನಂತೆ, ಅವಾಗ ಬರೀ ಶೂಟುಗಳೇ ತಗ್ಲಾಕ್ತಾನಂತೆ, ಜಾಸ್ತಿ ಶೂಟುಗಳು ಬೇಕಂತೆ. ಹಂಗಾಗಿ ಏನೋ ಲೈಟ್ಗಳು ಬಿಟ್ಟು ಹಾಕ್ಸ್ಕೊಂಡವನೆ ಇದ್ರೊಳಗಡೆ. ಆಮೇಲೆ ನಮ್ಮ ಅಕ್ಷಯ್ ಬಟ್ಟೆಗಳು ಇಕ್ಕೊಳಕ್ಕೆ ಅವನು ಕಬೋರ್ಡ್ಗಳು ಮಾಡಿಸ್ಕೊಂಡವನೆ. ಏನಾದ್ರೂ ಇಕ್ಕವನ್ ಏನ್ ಹಳೆ ಬಟ್ಟೆಗಳು ಇಕ್ಕವನೆ ಸ್ನೇಹಿತರೆ, ಬಂದಿಲ್ ಮಲ್ಕೊಂಡೋಗಿ ನೈಟ್ ಬಟ್ಟೆಗಳು ಇಕ್ಕೊಂಡವನೆ. ಆಮೇಲೆ ಸೇಮು ಅದೇ ತರ ನನ್ ರೂಮ್ ಏನ್ ತೋರ್ಸದ್ನೋ ಅದೇ ತರ ಇಲ್ಲಿ ಮೇಕಪ್ ಮಾಡ್ಕೊಳಕ ಇದು ಮಾಡ್ಕೊಂಡವನೆ. ಎಲ್ಲ ಸೇಮ್ ಮೆಜರ್ಮೆಂಟ್, ಥೀಮ್ ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ. ಕೆಳಗಡೆ ಕ್ರೀಮ್ ಥೀಮ್ ಇದೆ, ಇಲ್ಲಿ ಗ್ರೀನ್ ಬ್ಲಾಕ್ ಇದೆ.
ಸ್ನೇಹಿತರೆ ಆಮೇಲೆ ನೋಡಿ ಸೇಮ್ ನನ್ ರೂಮ್ ಮಾಡಿಸ್ಕೊಂಡಂಗೆ ಇಲ್ಲಿನೂ ಡ್ರೆಸ್ಸಿಂಗ್ ಯೂನಿಟ್ ಮಾಡಿಸ್ಕೊಂಡವನೆ. ಎಲ್ಲ ಅವನೇ ಯಾವ ತರ ಬೇಕಾ ಆ ತರ ಮಾಡ್ಕೊಂಡಿರೋದು. ಇದ್ರೊಳಗಡೆ ಏನೋ ಲೈಟಿಂಗ್ ಬಿಡಿಸ್ಕೊಂಡವನೆ. ಸೇಮ್ ಆದ್ಮೇಲೆ ವಾಶ್ರೂಮ್. ಇದು ಕಂಫರ್ಟ್ ಮಾಡವ್ರೆ ಆ Glass ಕಡೆ partition. ಇದ್ ಮಾಡ ಗ್ಲಾಸ್ ಇದ್ರಲ್ಲಿ ತೋರ್ಸಪ್ಪ. ಕಮೋಡ್ ಆ ಕಡೆ ಕ್ಲೋಸ್ ಮಾಡಿದ್ದೀವಿ ಗ್ಲಾಸ್. ಈ ದೇವ್ರು ನೋಡ್ಬೋದು ಸ್ನೇಹಿತರೆ, ಎಂಟ್ರೋನ್ ಸ್ವಾಮಿ. ಇದು ನಮ್ಮ ಹಳೆ ಮನೆಯಲ್ಲಿ ಇದ್ದಿದ್ದು. ನನಗೆ ಸುಮಾರು ಒಂದು 20 ವರ್ಷ ಆಯ್ತು. ಹೇಳ್ದಲ್ಲ ನಾನು ಹೂವು ಬೆಳೀತಾ ಇದ್ದೆ ಅವಾಗ 20 ವರ್ಷದಾಗ ಅನ್ಬಿಟ್ಟು. ಅವಾಗ ಸಿಟಿ ಮಾರ್ಕೆಟ್ ಮಾರಕ್ ಹೋಗ್ತಾ ಇದ್ದೆ. ಹಂಗಾಗಿ ತಿರುಪ್ತಿಯವರೊಬ್ರು ನಮ್ಮ ಹತ್ರ ಹೂವು ತೆಗಿತಾ ಇದ್ರು, ಪೃಥ್ವಿ ಅನ್ಬಿಟ್ಟು. ಅವರು ಫ್ರೀಯಾಗಿ 20 ವರ್ಷ 21 ವರ್ಷ 2005ರಲ್ಲಿ 21 ವರ್ಷ ಆಗೈತೆ. ಅವ್ರ ಪಾಪ ದುಡ್ಡು ಕೊಡಕ್ ಹೋದೇನೋ ತಗೊಂಡಿಲ್ಲ ಅವಾಗ. 13,000 ಕೊಟ್ಬಿಟ್ಟು ಮಾಡಿಸಿದ್ದಂತ. ಇವಾಗ ಸುಮಾರು 50,000 ಮೇಲೆ ಆಗುತ್ತೆ ಮಾಡಿಸ್ಬೇಕಂದ್ರೆ. ಹಂಗಾಗಿ ಅವ್ರ ಗುರ್ತಿಲ್ಲೆಲ್ಲಾದ್ರೂ ಹೊಡ್ಸೋಣ ಅಂತ ಹೇಳಿದ್ರೆ ಇದು ಮಂದ ದಪ್ಪ ಐತೆ, ಹೊಡಿಯಕ್ ಆಗಲ್ಲ ಅಂದ್ರು. ಹಂಗಾಗಿ ಕೆಳಗಡೆ ನಿಕ್ಕಿದ್ದೀನಿ ಸ್ನೇಹಿತರೆ. ಇಲ್ಲೇ ಪೂಜೆ ಏನಾದ್ರು ಪ್ಲಾನ್ ಮಾಡಿ ಒಂದು ಈ ಹೈಟ್ ಅಲ್ಲಿ ಮಾಡೋಣ ಅಂತಿದ್ದೀನಿ. 20 ವರ್ಷ ಆಗೈತೆ ಅದು ಫೋಟೋ ತಂದು. ಇವಾಗೂ ತುಂಬಾ ಚೆನ್ನಾಗಿದೆ. ಲೈಟಿಂಗ್ ಅಲ್ಲಿ ಹೆಂಗ್ ಬರುತ್ತೆ ಗೊತ್ತಾ? ಕಲೆಕ್ಷನ್ ಐತೆ ಅಕ್ಷಯ್ ಲೈಟಿಂಗ್. ಚುಚ್ಚೆ ಹಾಕಿದ್ದೀರಾ, ತುಂಬಾ ಬ್ರೈಟ್ನೆಸ್ ಒಳ್ಳೆ ಚೆನ್ನಾಗಿರೋದು. ಸ್ಟೋನ್ ಅಷ್ಟೇ ನೋಡ್ಬೋದು ನೀವು, ಒಂಚೂರು ಏನಾಗಿಲ್ಲ. 20 ವರ್ಷ ಆದ್ರೂ ಹಾಕಿ ಮಾಡಿ. ಇವಾಗ ಮಾಡೋದಲ್ಲೂ ಏನಂತ ಸ್ಟೋನ್ ಹಾಕಲ್ಲ. ಒಂದು 5 ವರ್ಷ 6 ವರ್ಷಕ್ಕೆ ಫುಲ್ ಬ್ಲಾಕ್ ಬಂದ್ಬಿಡುತ್ತೆ. ಇದು 20 ವರ್ಷ ಆದ್ರೂ ಒಂಚೂರು ಏನು ಪ್ರಾಬ್ಲಮ್ ಆಗಿಲ್ಲ, ಹಂಗೆ ಇದೆ. ಇಲ್ಲೆಲ್ಲ ಟೈಲ್ಸ್ ಯೂಸ್ ಮಾಡವ್ರೆ ಸ್ನೇಹಿತರೆ, ನೋಡ್ಬೋದು ನೀವು. ಫಸ್ಟ್ ಫ್ಲೋರ್ ಅಲ್ಲಿ ಯೂನಿವರ್ಸಿಟಿ ಯೂಸ್ ಮಾಡವ್ರೆ. ಇಲ್ಲೆಲ್ಲಾನು ಟೈಲ್ಸ್ ಯೂಸ್ ಮಾಡವ್ರೆ ಲಿಫ್ಟ್ ಹತ್ರ. ತುಂಬಾ ಚೆನ್ನಾಗೈತೆ ಇದು ಡಿಸೈನ್. ಅಲ್ಲೂ ಗೋಲ್ಡ್ ಬಾರ್ಡರ್ ಕೊಟ್ಟಿದ್ದೀವಿ. ಇದ್ರಲ್ಲೂ ಗೋಲ್ಡ್ ಇದೆ. ಆಮೇಲೆ ಇದು ಗೆಸ್ಟ್ ರೂಮ್ ಅನ್ಬಿಟ್ಟು ನಮ್ಮ ಅಕ್ಕವ್ರು ಬಂದಾಗ ಯೂಸ್ ಮಾಡಿ ಅನ್ಬಿಟ್ಟು 2 ರೂಮ್ ಮಾಡಿದ್ದೀವಿ. ಇದ್ರಲ್ಲೆಲ್ಲ ಏನು ಇಕ್ಕಿಲ್ಲ, ಏನು ಎಲ್ಲದ್ರಲ್ಲಿ ಇಕ್ಬಿಟ್ಟವ್ರಪ್ಪ ನಮ್ಮ ಮನೆಯವರು. ಇದೆಲ್ಲ ರೇಷ್ಮೆ ಸೀರೆಗಳ ಕಾರ್ನರ್. ರೇಷ್ಮೆ ಸೀರೆಗಳು ಇಟ್ಕೊಂಡವ್ರೆ. ಆಮೇಲೆ ಪಾಪ ಇಲ್ಲಿ ವಾಶ್ರೂಮ್ ಇಲ್ಲೊಂದು ಐತೆ ತೋರ್ಸು. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಬಾಲ್ಕನಿ ಸ್ನೇಹಿತರೆ. ಇದು ನೋಡ್ಬೋದು ಸೇಮ್ ಬಾಗ್ಲು ಅಷ್ಟೇ. ಫ್ರಂಟ್ ಡೋರ್ ಏನ್ ಇಕ್ಕವ್ರ ಅದೇ ತರ ಇಕ್ಕವ್ರ. ಇದನ್ನು ಇಷ್ಟಡಿ ಎಂಟಡಿ ಎಲ್ಲ ಗಣೇಶ್. ಇದು ಫ್ರೇಮ್ ಸೈಜ್ ಬಂದು 9 ಇಂಚ್ಗೆ 4 ಇಂಚು. ಓಕೆ. ಡೋರ್ ಬಂದು 4 ಅಡಿಗೆ 8 ಅಡಿ ಹೈಟ್ ಇದೆ. ಥಿಕ್ನೆಸ್ ಬಂದು 2 ಇಂಚಸ್ ಥಿಕ್ನೆಸ್ ಇದೆ. 2 ಇಂಚ್. ಮತ್ತೆ ಈ ರೈಲಿಂಗ್ಸ್ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ಬೇರೆ ಕಡೆ ಎಲ್ಲ ನಾವು ನೋಡಿದೀವಿ ಗ್ಲಾಸ್ ಮೇಲೆ ರೈಲಿಂಗ್ಸ್ ಬರುತ್ತೆ. ಇದು ನಾವು ಬೇಕು ಅಂತ ಈ ತರ ಯೂನಿಕ್ ಆಗಿರ್ಲಿ ಅಂತ ಸಪರೇಟ್ ಆಗಿ ಹೇಳಿ ಮಾಡಿಸ್ಕೊಂಡಿದ್ದು. ಟಫ್ ಅಂಡ್ ಗ್ಲಾಸ್ ವಿತ್ SS ರೈಲಿಂಗ್ಸ್ ಔಟ್ ಸೈಡ್ಗೆ, ಇನ್ಸೈಡ್ ಬಂದು ಗ್ಲಾಸ್ ವಿತ್ ಟೀಕ್ ವುಡ್. ಆಮೇಲೆ ಸ್ನೇಹಿತರೆ ಇದು ನಮ್ದು ಎಲ್ಲ ಕಿಟಕಿಗಳು ಚಟ್ಟಗಳು ಇದೆಲ್ಲ ಇದ್ಕೊಂಡು ಎಲ್ಲ ಒನ್ನೆ ಯೂಸ್ ಮಾಡಿರೋದು ನೋಡ್ಬೋದು ನೀವು. ಆಮೇಲೆ ಪಾಪ ಈ ಕಡೆಯಿಂದ ಬಾ. ಸೈಜ್ ಬಂದು 6x3 ಫ್ರೇಮ್ ಸೈಜ್ ಎಲ್ಲಾನು 6x3 ಅಂತೆ ಇದು ಸೈಜ್ ಎಲ್ಲಾನು. ಆಮೇಲೆ ಇದು ಬಂದ್ಬಿಟ್ಟು ಎಲ್ಲ ಒನ್ನೆ ಯೂಸ್ ಮಾಡಿರೋದು. ಟಿಕ್ ಯೂಸ್ ಮಾಡಿರೋದು. ಡೋರ್ ಬಂದು ವೀನಿಯರ್ ಡೋರ್. ಇಲ್ಲೂ ಗೋಲ್ಡ್ ಯೂಸ್ ಮಾಡಿದೀವಿ. ಸೀನ್ ಅಣ್ಣ ಹೈಲೈಟ್ ಮಾಡ್ಬೇಕು ಅಂತಾನೆ ಗೋಲ್ಡ್ ಯೂಸ್ ಮಾಡಿದೀವಿ. ಫುಲ್ ಈ ವಾಸ್ಕಾಲು ಈ ಡೋರ್ ಇದೆಲ್ಲಾನು ಟೀಕ್ ಯೂಸ್ ಮಾಡಿರೋದು. ಈ ಕಿಟಕಿಗಳು ಬಂದ್ಬಿಟ್ಟು ಎಲ್ಲ ಒನ್ನೆನೆ. ಒಂದು ಮಾಮೂಲಿ ಒನ್ನೆ, ಇನ್ನೊಂದು ಆಸ್ಟ್ರೇಲಿಯನ್ ಒನ್ನೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ನೋಡ್ಬೋದು. ಆಮೇಲೆ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ಮನೆ ಕಟ್ಟೋರು ದಯವಿಟ್ಟು ಮಿಡ್ಲ್ ವರ್ಷನ್ ಅಲ್ಲಿ ಇರೋರ್ಗೆ ಹೇಳ್ತಾ ಇರೋದು, ಕೋಟ್ಯಾಧಿಪತಿಗಳು ಎಲ್ಲಾದ್ರೂ ಕಟ್ಕೊಳ್ರಿ. ದಯವಿಟ್ಟು ಇಟಾಲಿಯನ್ ಮಾರ್ಬಲ್ಗೆ ಯಾರು ಹೋಗ್ಬೇಡ್ರಿ. ಏನಕ್ಕಪ್ಪ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ಅಂದ್ರೆ, ಈ ಮನೆಗೆ ಸುಮಾರು ನಮ್ಮ ಮನೆಗೆ 4,800 ಅಡಿ ಫ್ಲೋರಿಂಗ್ ಟೈಲ್ಸ್ ಹಾಕಿದ್ದೀರಿ. ಪಾರ್ಕಿಂಗ್ ಬಿಟ್ಬಿಟ್ಟು ಕೆಳಗಡೆ 1,700 ಅಡಿ ಪಾರ್ಕಿಂಗ್ ಬಿಟ್ಬಿಟ್ಟು ಬರೀ ಇದೇನೆ 4,700 ಅಡಿಯಿಂದ 5,000 ಅಡಿವರೆಗೆ ಹಾಕಿದ್ದೀರಿ. 75 ಲಕ್ಷ ರೂಪಾಯಿ ಬರೀ ಕಲ್ಗೆನೆ ಕೊಟೇಶನ್ ಕೊಟ್ರು ಸ್ನೇಹಿತರೆ ಇಟಾಲಿಯನ್ ಮಾರ್ಬಲ್ಗೆ ಹೋಗಿದ್ದಕ್ಕೆ. ಅದು ಮೀಡಿಯಂ ರೇಟ್ಗೆ ಹೋಗಿದ್ದಕ್ಕೆ. ಇನ್ನ ಎಷ್ಟು ರೇಟ್ಗೆ ಹೋಗಿದ್ರೆ 2 ಕೋಟಿ ಮನೆಗೆ ಹಾಕಿರೋಕ್ಕಿಂತ ಜಾಸ್ತಿನೇ ಕಲ್ಗೆ ಆಗ್ಬಿಡ್ತಾ ಇತ್ತು. ಹಂಗಾಗಿ ಇದ್ಕೊಂಡು ಗಣೇಶ್ ಅವರೇ, ಹಣ ಆರಾಮಾಗಿ ಮಿನಿ ಮಾರ್ಬಲ್ ಇದ್ರ ಮುಂದೆ ಯಾವ ಇಟಾಲಿಯನ್ ಮಾರ್ಬಲ್ ಇರಲ್ಲ. ನೀನ್ ಒಂದ್ಸತಿ ಹಾಕಿರೋ ಕಡೆ ಕರ್ಕೊಂಡೋಗಿ ತೋರಿಸ್ತೀನಿ, 1-2 ಮನೆ ನೋಡು, ಆಮೇಲೆ ನೀನ್ ಇಷ್ಟಪಡು ಅಂತ ಹೇಳಿದ್ರು. ಆಮೇಲೆ ಕರ್ಕೊಂಡೋಗಿ ತೋರಿಸಿದ್ರು ಅವರೇ 1-2 ಕಡೆ.
ಎರಡು ಮನೆ ನೋಡಿದ್ರು ನಂಗೆ ತುಂಬಾ ಇಷ್ಟ ಆಯ್ತು ಕಲ್ಲು ಇದು ನೋಡ್ಬಿಟ್ಟು. ಸುಮ್ನೆ ಅಷ್ಟು ಹತ್ರ 80-90 ಲಕ್ಷ ಕೂಲಿ ಸಮೇತ ಸೇರಿ ಆಗ್ತಾ ಇರಲಿಲ್ವಾ ಅವ್ರು ಹೇಳಿರೋ ಲೆಕ್ಕಕ್ಕೆ? ಸುಮಾರು 80-90 ಲಕ್ಷ ಕೂಲಿಗೆ ಎಷ್ಟೋ ಹೇಳಿದ್ರು ಸ್ನೇಹಿತರೆ ಅವರು ಇಟಾಲಿಯನ್ ಮಾರ್ಬಲ್ ಹಾಕೋರು. ಒಂದ್ ಅಡಿಗೆ 170-80 ಹೇಳಿದ್ರು. ಫುಲ್ ಅದೆಲ್ಲ ಯೋಚನೆ ಮಾಡ್ಬಿಟ್ಟು ಆಮೇಲೆ ಗಣೇಶ್ ಅವರೇ ಇದೇ ಚೂಸ್ ಮಾಡಿದ್ರು. ತುಂಬಾ ಚೆನ್ನಾಗೈತೆ ನೋಡ್ಬೋದು. ಇದ್ರ ಮುಂದೆ ಏನೈತೆ ಅದೇನೋ ಇಟಾಲಿಯನ್ ಮಾರ್ಬಲ್ ಹಾಕಿದ್ರೆ ಪ್ರಾಬ್ಲಮ್ ಅಂತೆ, ಫ್ಯೂಚರ್ ಅಲ್ಲಿ ಫುಲ್ ಕೋಲ್ಡ್ ಆಗುತ್ತೆ, ಮಾಡಿದ್ರೆ ಏನೇನೋ ಪ್ರಾಬ್ಲಮ್ ಆಗ್ಬಿಡುತ್ತೆ, ಸ್ಟ್ರೋಕ್ ಆಗುತ್ತೆ ಅಲ್ಲ ಅಂತ ಹೇಳ್ತಾರೆ. ನಾವು ದುಡ್ಡು ಕೊಟ್ಟು ಕಷ್ಟ ಯಾಕೆ ತಗೊಂಡ್ಬೇಕು? ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಬಿಟ್ಟು ಕಷ್ಟ ಹಾಕೊಂಡ್ಬೇಕು. ಹಂಗಾದ್ರೆ ನಾರ್ಮಲ್ ನೋಡಿ ಆರಾಮಾಗಿ ಹಾಕೊಳ್ರಿ. ಯಾರು ಇಟಾಲಿಯನ್ ಮಾರ್ಬಲ್ಗೆ ಹೋಗ್ಬೇಡ್ರಿ. ದುಡ್ಡಿರೋರು ಎಲ್ಲಾದ್ರೂ ಹಾಕೊಳ್ಳಿ, ಸಿಕ್ಕಾಪಟ್ಟೆ ಕೋಟಿಗಳಿರೋರು ಎಲ್ಲಾದ್ರೂ ಹಾಕೊಳ್ಳಿ, ಏನು ತೊಂದ್ರೆ ಇಲ್ಲ. ನಾನು ಹೇಳ್ತಾ ಇರೋದು ಮಿಡ್ಲ್ ವರ್ಷನ್ ಮೀಡಿಯಂ ಆಗಿ ಮನೆ ಕಟ್ಕೊಂಡವ್ರು ಇದೋಗವ್ರು ಆರಾಮಾಗಿ ಹಾಕೊಳ್ರಿ. ತುಂಬಾ ಕಮ್ಮಿ ರೇಟಲ್ಲೇ ನಿಮ್ಗೆ ಆಗುತ್ತೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದು ನಾವು ವಾಲ್ಗೆ ವಿನೀರ್ ಶೀಟ್ ಯೂಸ್ ಮಾಡಿ ವಿನೀರ್ ಶೀಟ್ಗೆ ನಾವು ಪಾಲಿಶ್ ಮಾಡಿದೀವಿ. ಇದರಲ್ಲಿ ಗೋಲ್ಡ್ ಬೀಡಿಂಗ್ಸ್ ಕೊಟ್ಟಿದ್ದೀವಿ. ಮತ್ತೆ ನಾವು ಇದಕ್ಕೆ ಮ್ಯಾಚಿಂಗ್ ಆಗಿ ನಾವು ಫ್ಲೋರಿಂಗ್ ಅಲ್ಲಿ POP ಯೂಸ್ ಮಾಡಿದೀವಿ. ಮತ್ತೆ 3D ಪ್ಯಾನಲ್ಸ್ ಯೂಸ್ ಮಾಡಿದೀವಿ. 3D ಪ್ಯಾನಲ್ಸ್ ಅಲ್ಲೂ ಕೂಡ ನಮ್ಗೆ ಸೆಂಟ್ರಲ್ ಅದು ಗೋಲ್ಡ್ ಬೀಡಿಂಗ್ ಬರುತ್ತೆ. ಸೊ ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂದ್ಬಿಟ್ಟು ನಾವು ಈ ಕಾನ್ಸೆಪ್ಟ್ ಮಾಡಿದೀವಿ ಈ ಫ್ಲೋರ್ ಅಲ್ಲಿ. ತುಂಬಾ ಚೆನ್ನಾಗೈತಪ್ಪ. ಗೃಹ ಪ್ರವೇಶಕ್ಕೆ ಬಂದವರೆಲ್ಲ ಕೆಳಗಡೆಗಿಂತ ಇಲ್ಲಿ ತುಂಬಾ ಚೆನ್ನಾಗೈತೆ ಅಂತ ಹೇಳ್ತಾರೆ. ಬನ್ನಿ ಮೇಲೆ ಬನ್ನಿ ಸ್ನೇಹಿತರೆ, ನಂದು ಜಾಗ ಒಂದ್ ಐತೆ ತೋರಿಸ್ತೀನಿ. ಆಮೇಲೆ ಸ್ನೇಹಿತರೆ ನೋಡಿ, ಇಲ್ಲೊಂದು ಗುಲಾಬಿ ಹೂ ಹಾಕ್ಸಿದ್ದೀನಿ. ಫುಲ್ ಫ್ರೇಮು, ಅದ್ರೊಳಗಡೆ ಲೈಟು. ಈ ಫ್ಲೋರ್ ಅಲ್ಲಿ ಇಲ್ಲ ಅನ್ಬಿಟ್ಟು. ಆಮೇಲೆ ಈ ಝೂಮರ್ ಸ್ನೇಹಿತರೆ, ಝೂಮರ್ದು ಒಂದು ಹೇಳ್ತೀನಿ. ದಯವಿಟ್ಟು ಝೂಮರ್ ತಗೊಂಡವ್ರು ಯಾರಾದ್ರಾಗ್ಲಿ ಮನೆ ಕಟ್ಟಿರೋರು ಫುಲ್ ಅವ್ರ ಹತ್ರ ಮಾತಾಡಿ. ಯಾವ ತರ ಅಂದ್ರೆ, ಝೂಮರ್ ಏನೋ ತಗೊಂಡ್ ಬಂದ್ಬಿಟ್ರಿ, ನಾವು ದುಡ್ಡು ಕೊಟ್ಟು ಎಷ್ಟೋ ಕೊಟ್ಟು ತಗೊಂಡ್ ಬಂದ್ರಿ, ಆಮೇಲೆ ಇದನ್ನ ಫಿಟ್ ಮಾಡಕ್ಕೆ 20,000 ರೂಪಾಯಿ ದುಡ್ಡು ತಗೊಂಡ್ತಾರೆ. ಹಂಗಾಗಿ ನನ್ಗೆ ಗೊತ್ತಿರಲಿಲ್ಲ. ಬಂದು ಹಾಕೊಡ್ತೀರಿ ಅಂತ ಹೇಳಿದ್ರು ಅವರು. ಅದನ್ನ ಸಪ್ರೇಟ್ ಹಾಕೊಡ್ತೀರಿ ಅಂತ ಹೇಳಿದ್ರಿ, ನೀವು ಚಾರ್ಜ್ ಏನೋ ಕೇಳಿಲ್ಲಲ್ಲ, ಚಾರ್ಜ್ ಇರುತ್ತೆ ಅದಕ್ಕೆ ಸಪ್ರೇಟ್ ಆಗಿ ಅನ್ಬಿಟ್ಟು. ಈಗ ಸುಮಾರು ನಮ್ಮ ಮನೆ ಎಲ್ಲ ಝೂಮರ್ಗಳು ಇದಕ್ಕೆ ಸುಮಾರು 50,000 ಎಕ್ಸ್ಟ್ರಾ ದುಡ್ಡು ತಗೊಂಡವ್ರೆ. ಹಂಗಾಗಿ ಝೂಮರ್ಗಳು ತಗೊಂಡವ್ರು ಸ್ಟಾರ್ಟಿಂಗ್ ಅಲ್ಲೇನೆ ಕೇಳ್ರಿ, ರೇಟ್ ತಗೊಂಡ್ಬಿಟ್ಟು ಫಿಟ್ ಮಾಡೋದು ಎಲ್ಲ ನಿಮ್ದೇ ತಾನೆ, ಎಲ್ಲ ಇನ್ಕ್ಲೂಡ್ ಅನ್ಬಿಟ್ಟು ಕೇಳಿ ಅವ್ರ ಹತ್ರ ತಗೊಂಡ್ ಬರ್ರಿ. ಇಲ್ಲಾಂದ್ರೆ ಅದಕ್ಕೆ ಸಪ್ರೇಟ್ ಅಂದ್ಮೇಲೆ ನಾವು ರೇಟ್ ಇನ್ನೂ ಕಮ್ಮಿ ಮಾಡ್ಕೊಂಡೋಣ. ಅದರಲ್ಲಿ ಸುಮಾರು 50,000 ರೂಪಾಯಿ ಆಗಿದೆ ನಮ್ಮ ಮನೇಲಿ ಝೂಮರ್ಗಳು ಫಿಟ್ ಮಾಡಕ್ಕೆ. ಆಮೇಲೆ ಇದ್ ಮೇಲೆ ಬಂದ್ಬಿಟ್ಟು ಟಪನ್ ಗ್ಲಾಸ್ ಹಾಕವ್ರೆ, ಬೆಳಕ್ ಬರ್ಲಿ ಚೆನ್ನಾಗಿ, ಓಪನ್ ಟು ಸ್ಕೈಗೆ. ಅದ್ರ ಕೆಳಗಡೆ ಸೇಫ್ಟಿ ಇರ್ಲಿ ಅನ್ಬಿಟ್ಟು CNC ಕಟಿಂಗ್ ಮಾಡ್ಬಿಟ್ಟು SS ಅಲ್ಲಿ ಹಾಕವ್ರೆ. ತುಂಬಾ ಚೆನ್ನಾಗಿದೆ. ಮಧ್ಯಾಹ್ನ ಹೊತ್ತು ಫುಲ್ಲು ಏನು ನಾವು ಈ ಮನೆ ತುಂಬಾ ಲೈಟ್ಗಳು ಹಾಕ್ದಷ್ಟು ಬೆಳಕಿರುತ್ತೆ ಸ್ನೇಹಿತರೆ. ಮೇಲಿಂದ ಬೆಳಕು ಬರೋದು ಫುಲ್ಲು ಹಗಲು. ನೈಟ್ ಹೊತ್ತು ಅಷ್ಟೇ. ಈ ಹುಣ್ಣಿಮೆ ದಿನ, ಮೊನ್ನೆ ಹುಣ್ಣಿಮೆ ದಿನ ಫುಲ್ಲು ಬೆಳಕಿತ್ತು, ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಇಲ್ಲೊಂದು ಜಾಗ ತೋರಿಸ್ತೀನಿ, ಬನ್ನಿ ಹಂಗೆ ತಗೊಂಡ್ ಬಾಪ. ನೆನ್ನೆ ನಾನ್ ವೆಜ್ ಫಂಕ್ಷನ್ ಮಾಡಿದ್ರಿ ಸ್ನೇಹಿತರೆ. ನಮ್ ಸ್ನೇಹಿತರು ಬಂದ್ ನೋಡಿ ಎಷ್ಟೊಂದ್ ಖಾಲಿ ಮಾಡವ್ರೆ. ಇದೆಲ್ಲ ನೆನ್ನೆ ಖಾಲಿ ಆಗಿರೋದೆ. ದೇವರಣೆಗೂ ನೀವು ನಿಜ ಆದ್ರೂ ಅನ್ಕೊಳ್ರಿ, ಸುಳ್ಳಾದ್ರೂ ಅನ್ಕೊಳ್ರಿ, ಇಷ್ಟುನು ನೆನ್ನೆ ಖಾಲಿ ಆಗಿರೋದೆ. ಎಲ್ಲ ಮಾರ್ಪೀಸ್ ಹೊಡೆದವ್ರ ಅಂದ್ರೆ ಲೆಕ್ಕ ಹಾಕೊಳ್ರಿ, ಎಲ್ಲ ಶುಗರ್ ಕಸ್ಟಮರ್ಗಳೇನೆ. ಆಮೇಲೆ ಮೇಲೆ ಲೈಟ್ ನೋಡ್ಬೋದು ಸ್ನೇಹಿತರೆ. ಸೇಮ್ ನಾವು ಪಬ್ಬುಗಳೆಲ್ಲ ಹಾಕ್ತಾರಲ್ಲ ಅದೇ ಡಿಸೈನ್ ಒಂದು ಹಾಕ್ಸಿದೀನಿ ಇಲ್ಲೊಂದು. ಆ ಮೇಲ್ಗಡೆ ಇನ್ನೂ ಪೇಪರ್ ಕೀಳಿಲ್ಲ. ಗೋಲ್ಡ್ ಯೂನಿಯರ್ ಶೀಟ್ ಹೊಡೆದ್ರು, ರೋಸ್ ಗೋಲ್ಡ್ ಯೂನಿಯರ್ ಶೀಟ್ ಹೊಡೆದವ್ರೆ. ಪೇಪರ್ ಕೀಳಿಲ್ಲ, ಅದು ಕೀಳ್ಸ್ಬಿಡಿ ಗಣೇಶ್ ಅವ್ರು. ನಾಳೆಗಳಿಂದ ಚೆನ್ನಾಗಿ ಕಾಣಿಸಲ್ಲ, ಇದಾಕಿದ್ರೆ ನೋಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಸೀಲಿಂಗ್ ಅಲ್ಲಿ ಜಾಗ ಇಲ್ದಿದ್ದಕ್ಕೆ ವಾಲ್ ಅಲ್ಲಿ ಇದು ಮಾಡಿ ಫ್ಯಾನ್ ಹೊಡೆದಿದ್ದೀರಿ. ರೋಸ್ ಗೋಲ್ಡ್ ಎಲ್ಲ ಕಡೆ ಗೋಲ್ಡ್ ಜಾಸ್ತಿ ಆಯ್ತು ಅಂದ್ರೆ ಫುಲ್ ರೋಸ್ ಗೋಲ್ಡ್. ಸ್ವಲ್ಪ ಟೈಟ್ ಆದ್ಮೇಲೆ 4-5 ಮಕ್ಕಳು ಕಾಣಿಸ್ಲಿ ಅನ್ಬಿಟ್ಟು ಎಲ್ಲ ಇದ್ ಮಾಡಿಸಿದೀನಿ. ಗ್ಲಾಸ್ ಏನ್ ಮಾರ್ಕಪ್. ಆಮೇಲೆ ಬಾಪ ಹೋಮ್ ಥಿಯೇಟರ್ ರೂಮ್ ತೋರ್ಸ್ ಬಾಪ. ಏನು ಯೂಸ್ ಮಾಡಲ್ಲ ಸ್ನೇಹಿತರೆ. ಆಸೆ ಎಲ್ಲಾರ್ದು ದೊಡ್ಡದಾಗಿ ಮನೆ ಕಟ್ಟಿದ್ದೀನಿ, ಎಲ್ಲ ಇರ್ಬೇಕು. ನಾವ್ ಎಲ್ಲಾದ್ರೂ ಬೇರೆ ಕಡೆ ಹೋದ್ಮೇಲೆ ನಾವು ಆಪ್ಷನ್ ಇಟ್ಕೊಂಡು ನಾವು ಮಾಡಿಸ್ಬೇಕಾಗಿತ್ತೆ, ಮಾಡಿಸಿಲ್ಲ ಅನ್ನೋ ತರ ಇದೇ ಇರಬಾರ್ದು. ಈ ಸೀಟ್ಗಳೆಲ್ಲ ರೆಕ್ಲೈನರ್ ಸೀಟ್ಗಳು ಯಾರೋ ನಮ್ ಸ್ನೇಹಿತರು ಪಾಪ ತುಂಬಾ ಕಡಿಮೆಗೆ ಮಾಡ್ಕೊಟ್ರು. ಅಲ್ಲಿ ಸ್ವಿಚ್ ಆಗಿ ಅಕ್ಷಯ, ಅದು ಸ್ವಿಚ್ ಆನ್ ಮಾಡೋದು. ಇದು ಜಾಸ್ತಿ ಇದ್ರಲ್ಲಿ ಗಮ್ಮಲ್ಲಿ ಯೂಸ್ ಮಾಡೋರಲ್ಲ, ಹಾಗಾಗಿ ಏರ್ ಔಟ್ ಸ್ವಲ್ಪ ಆಗ್ಬೇಕು. ಅವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡ್ಕೊಟ್ಟೆ, ಚೆನ್ನಾಗಿ ಓಡ್ತು.
ಆ ವಿಡಿಯೋ ನೋಡ್ಬಿಟ್ಟು 2 ಆರ್ಡರ್ ಬಂತಂತೆ ಅವ್ರಿಗೆ. ಪಾಪ ಟ್ಯಾಂಕ್ಸ್ ಹೇಳಿದ್ರು, ಅಣ್ಣ ತುಂಬಾ ಟ್ಯಾಂಕ್ಸ್ ಅಣ್ಣ, ನಿಮ್ ಕಡೆಯಿಂದ ಒಂದ್ 2 ಆರ್ಡರ್ ಬಂತು ನಮ್ಗೆ, ನೀವು ವಿಡಿಯೋ ಮಾಡ್ಕೊಟ್ಟಿದ್ದಕ್ಕೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟವ್ರು ಸ್ನೇಹಿತರೆ. ನಾನು ಇನ್ನೊಂದ್ ಕಡೆ ಬೇರೆ ಕಡೆ ಹೋಮ್ ಥಿಯೇಟರ್ಗೆ 50,000 ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೆ. ಏನ್ ಅವ್ರ ಹತ್ರ ಈ ಸೌಂಡ್ ನನ್ಗೆ ಇಷ್ಟ ಆಗಿರಿಲ್ಲ. ಆಮೇಲೆ ಇವ್ರನ್ನ ಒಬ್ರು ಯಾರೋ ಕರ್ಕೊಂಡೋಗಿ ತೋರ್ಸಿದ್ರು, ಇವ್ರು 4 ಹೋಮ್ ಥಿಯೇಟರ್ ಇಟ್ಕೊಂಡವ್ರೆ. ನಮ್ ಕಾಸ್ಟ್ ಏನೇನ್ ಇರ್ತೈತೆ ಆ ಕಾಸ್ಟ್ ಅಲ್ಲಿ ಇಷ್ಟಿಷ್ಟು ಬರುತ್ತೆ ಅಂತ ತೋರ್ಸಕ್ಕೆ. ಹಂಗಾಗಿ ಅವರು ಹಾಕೊಟ್ರು. ತುಂಬಾ ಚೆನ್ನಾಗಿ ಸೌಂಡ್ ಎಲ್ಲ ಇಷ್ಟ ಆಯ್ತು. ಅವ್ರ ಕೈಯಲ್ಲೇನೆ ಮಾಡಿಸ್ದೆ. ಒಂದು ತಿಂಗಳು ಮಾಡಿದ್ರು ಕೆಲಸ. ಇದೆಲ್ಲ ಫುಲ್ ಸೌಂಡ್ ಪ್ರೂಫಿಂಗ್ ಮಾಡಿಸೋರ ಸ್ನೇಹಿತರೆ. ಇದು ಸುಮಾರು 7 ಲೇಯರ್ ಹೊಡೆದವ್ರು ಇದಕ್ಕೆ. ಈ ಫೈನಲ್ ಈ ಬಟ್ಟೆ ಬಂದಿದೆಯಲ್ಲ, ಇದ್ರೊಳಗಡೆ 7 ಲೇಯರ್ ಇದೆ. ಅದೇನೋ ಸೌಂಡ್ ಪ್ರೂಫಿಂಗ್ ಅನ್ಬಿಟ್ಟು ಆಚೆಗೆ ಹೋಗ್ಬಾರ್ದು ಅನ್ಬಿಟ್ಟು ಅಷ್ಟು ತಗೊಂಡ್ ಬಂದ್ ಅಷ್ಟು ಹೊಡೆದವ್ರೆ. ಚೆನ್ನಾಗಿ ಮಾಡ್ಕೊಟ್ರು. ನಾನೇನ್ ಬಂದೋಳು ಮೊನ್ನೆ ಕ್ರಿಕೆಟ್ ಇಂಡಿಯನ್ ನ್ಯೂಜಿಲೆಂಡ್ ಮ್ಯಾಚ್ ಇದ್ದಾಗ ಬಂದು ಕ್ರಿಕೆಟ್ ನೋಡ್ಕೊಂಡಿದ್ವಿ ಅಷ್ಟೇ. ಆಮೇಲೆ ಮೇಲಕ್ಕೆ ಬರಿಲ್ಲ. ನೆನ್ನೆ ಬಂದಿದ್ದೇನೆ ಮೇಲೆ. ಸ್ನೇಹಿತರೆ ಇದು ನೋಡ್ಬೋದು, ಸಿಟ್ಔಟ್ ಇನ್ನೂ ಇಲ್ಲೇನು ಹಾಕಿಲ್ಲ. ಒಂದು ಚಿಕ್ಕದಾಗಿ ಡೈನಿಂಗ್ ಟೇಬಲ್ ಹಾಕೋಣ ಅಂತ ಇದ್ದೀನಿ. ಸುತ್ತು ಕುತ್ಕೊಳಕ್ಕೆ ಏನಾದ್ರು ಅಲ್ಲೇನಾದ್ರು ಬೇಜಾರಾದಾಗ ಒಂದ್ 90 ಹಾಕೊಂಡು ಬಂದಿಲ್ಲಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳಕ್ಕೆ. ಮೇಲೆ ಟಫನ್ ಗ್ಲಾಸ್ ಹಾಕ್ಸಿದೀನಿ. ಇದಕ್ಕಿನ್ನೂ ಗ್ಲಾಸ್ ಬರುತ್ತೆ ಸ್ನೇಹಿತರೆ, ಇನ್ನೂ ಹಾಕಿಲ್ಲ. ಸ್ಲೈಡಿಂಗ್ ಗ್ಲಾಸ್, ಮಳೆ ಗ್ಲಾಸ್ ಪಾರ್ಟಿಷನ್ ಬರುತ್ತೆ. ಮಳೆ ಗಿಳೆಲ್ಲ ಹೊಡೆದ್ರೆ ನೀರ್ ಒಳಗಡೆ ಬರುತ್ತಲ್ಲ, ಹಂಗಾಗಿ ಅದೇನು ಆಗ್ಬಾರ್ದು ಅನ್ಬಿಟ್ಟು ನಾವೇನಾದ್ರು ಉಡ್ಡುದು ಡೈನಿಂಗ್ ಟೇಬಲ್ ಅಲ್ಲಿ ಹಾಕಿದ್ರೆ ನೆಂದೋದ್ರೆ ಬೇಗ ಹಾಳಾಗ್ಬಿಡುತ್ತೆ ಅನ್ಬಿಟ್ಟು ಫುಲ್ ಇದಾಕ್ಸ್ತಾ ಇದ್ದೀನಿ. ಏರ್ ವೆಂಟಿಲೇಷನ್ ಚೆನ್ನಾಗಿದೆ. 3rd ಫ್ಲೋರ್ ಅಲ್ಲಿ ಇದೀವಿ, ಸೊ ಗಾಳಿ ಬೆಳಕು ಎರಡು ಚೆನ್ನಾಗಿ ಬರ್ತಿದೆ. ನಿನ್ನೆ ಸೀನಣ್ಣವ್ರು ಕೂತಿದ್ರು, ಕರೆಂಟ್ ಇರ್ಲಿಲ್ಲ. ಅಲ್ಲಿ ಕರೆಂಟ್ ಇಲ್ಲ ಅಂದ್ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ಇಲ್ಲಿ ಪಾರ್ಟಿ ಮಾಡ್ತಿದ್ರು. ಹೌದು, ನಮ್ಗೇನು ತುಂಬಾ ನೋಡು ಏನ್ ಚೆನ್ನಾಗೈತೆ ನೋಡು. ಮಲ್ಕೊಳಕ್ ಅಷ್ಟು ಆರಾಮಾಗಿ ಇಲ್ಲಿ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಹೊತ್ತು ಬೆಳಗ್ಗೆವರ್ಗುನು ಏನು ಇದೆ. ಆಮೇಲೆ ಸ್ನೇಹಿತರೆ, ಈ ಮನೆ ನಮ್ದು ಇಷ್ಟು ಮನೆ ಕಟ್ಕೊಟ್ಟಿರೋದನ್ನು ಒಂದೇ ವರ್ಷದಲ್ಲಿ ಕರೆಕ್ಟ್ ಆಗಿ ಕಟ್ಕೊಟ್ರು. ನಾನು 10 ತಿಂಗಳಲ್ಲಿ ಬೇಕಂತ ಹೇಳಿದೆ. ಅವ್ರು ಆಗಲ್ಲ, 10 ತಿಂಗಳಿಗೆಲ್ಲ ಮಾಡಕ್ ಆಗಲ್ಲ. ಮಾಡಿದ್ರು ಮನೆ ಕ್ಲಿಯರಿಟಿ ಬರಲ್ಲ, ನೀರೆಲ್ಲ ಚೆನ್ನಾಗಿ ಕುಡಿಬೇಕು ಮನೆ ನೀನ್, ಹಂಗಾಗಿ 10 ತಿಂಗಳಿಗೆಲ್ಲ ಆಗಲ್ಲ. ಒಂದ್ ವರ್ಷದ ಮೇಲೆ 1 ತಿಂಗಳು 2 ತಿಂಗಳು ಆಗುತ್ತೆ ಅಂತ ಹೇಳಿದ್ರು. ಕರೆಕ್ಟ್ ಆಗಿ 1 ವರ್ಷಕ್ಕೆ ಫಿನಿಶ್ ಮಾಡ್ಕೊಟ್ರು ಸ್ನೇಹಿತರೆ. ಇವ್ರ ಹತ್ರ ಸುಮಾರು ಒಂದು 80 ಜನ ಲೇಬರ್ಸ್ ಅವ್ರೆ. ಒಂದು 15ರಿಂದ 20 ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಸ್ತವ್ರೆ. ಎಷ್ಟು 20 ಜಾಗದಲ್ಲಿ ಗಣೇಶ ಮಾಡಿಸ್ತವ್ರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ. ಯಾರಾದ್ರೂ 100 ಕಿಲೋಮೀಟರ್ ವರ್ಗೂ ಮಾಡ್ತಾರೆ ಇವರು. ನಮ್ಮ ಹೊಸಕೋಟೆ ಕುಂಬ್ಳಳ್ಳಿಯಿಂದ ಹಿಡಿದು 100 ಕಿಲೋಮೀಟರ್ ವರ್ಗೂ ಯಾರಾದ್ರೂ ಇರ್ಲಿ ಕಾಂಟ್ಯಾಕ್ಟ್ ಮಾಡ್ರಿ. ಅವ್ರ ನಂಬರ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀರಿ, ಸ್ಕ್ರೀನ್ ಮೇಲೇನು ಹಾಕಿರ್ತೀರಿ. ನಾವು ಸತ್ಯವಾಗ್ಲೂ ಹೇಳ್ತೀನಿ, ನಿಮ್ಮ ಬಜೆಟ್ ಮೈಂಡ್ ಅಲ್ಲಿ ಏನ್ ಅನ್ಕೊಂಡಿರ್ತೀರಾ, ಇಷ್ಟರಲ್ಲೇ ಮನೆ ಮಾಡ್ಬೇಕಂತ ಅನ್ಕೊಂಡಿರೋರು ಅಷ್ಟರಲ್ಲೇ ಮಾಡ್ಕೊಡ್ತಾರೆ. ಮೆಟೀರಿಯಲ್ ಕಾಂಟ್ರಾಕ್ಟ್ ಫುಲ್ ಅವ್ರೇನೆ. ಇಷ್ಟಕ್ಕೆ ಮಾಡ್ಕೊಡ್ಬೇಕಂತ ಮಾಡಲ್ಲ. ಅವ್ರು ಒಂದು ಅಗ್ರಿಮೆಂಟ್ ಕೊಡ್ತಾರೆ. ನಮ್ ಬಜೆಟ್ಗೆ ಏನೇನ್ ಬರುತ್ತೆ ಅಣ್ಣ, ಈ ತರ ವುಡ್ಡು, ಈ ತರ ಕಲ್ಲು, ಈ ತರ ಮೇಲೆ ಇದ್ ಬರುತ್ತೆ, ಈ ತರ ಅಂತ ಎಲ್ಲಾನು ಫುಲ್ ಅವರೇ ಎಕ್ಸ್ಪ್ಲೇನ್ ಮಾಡಿ ಈ ತರ ಕೊಡ್ತಾರೆ. ನಮ್ ಬಜೆಟ್ ಇಲ್ಲ, ದುಡ್ಡು ಐತಿ, ಇನ್ನೂ ಚೆನ್ನಾಗೈತಾ, ಇನ್ನೂ ಚೆನ್ನಾಗಿರೋದು ಹಾಕ್ಸ್ಬೇಕಾ, ಆ ಬಜೆಟ್ ಇರ್ತೈತೆ, ಆ ಬಜೆಟ್ ಅಲ್ಲೂ ಮಾಡ್ಕೊಡ್ತಾರೆ. ಇಲ್ಲ ನಂಗೆ ತುಂಬಾ ಕಡಿಮೆಲ್ಲೇ ಬೇಕು, ನನ್ಗೆ ಇಷ್ಟರಲ್ಲೇ ಮುಗಿಬೇಕು ಮಾಡ್ಬೇಕು ಅಂತ ಹೇಳಿದ್ರೆ ಅಷ್ಟರಲ್ಲೇ ಮಾಡ್ಕೊಡ್ತಾರೆ ಸ್ನೇಹಿತರೆ. ದಯವಿಟ್ಟು ಯಾರಾದ್ರೂ ಹೊಸದಾಗಿ ಮನೆ ಕಟ್ಟಂತವ್ರು ಇವ್ರನ್ನ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡ್ರಿ. ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಕರ್ಸ್ಕೊಳ್ರಿ. ಫೋನ್ ಮಾಡಿದ್ರೆ ನೀವು ಲೊಕೇಶನ್ ಕೇಳಿದ್ರೆ ಜಾಗ ಹತ್ರಗೆ ಬರ್ತಾರೆ. ಬಂದ್ಬಿಟ್ಟು ನೋಡ್ಬಿಟ್ಟು ನಿಮ್ಗೆ ಯಾವ ತರ ಏನ್ ಅನ್ಬಿಟ್ಟು ಅವರೇ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಏನ್ ಗಣೇಶ್, ನೀವೇನಾದ್ರು ಮಾತಾಡ್ರಪ್ಪ, ನಿಮ್ಮ ಇದ್ರ ಮನೆ ಕಟ್ಟೋದ್ರ ಬಗ್ಗೆ ಏನಾದ್ರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರಿ, ಜನಗಳಿಗೆ ಗೊತ್ತಾಗ್ಲಿ. ಹಾಯ್ ಫ್ರೆಂಡ್ಸ್, ನಮ್ಮ ಹೆಸರು ಜೈ ಗಣೇಶ್ ಅಂತ ಹೇಳ್ಬಿಟ್ಟು. ನಮ್ದು ಕಂಪ್ನಿ ಸ್ಟಾರ್ಟ್ ಆಗಿ 5 ವರ್ಷ ಆಯ್ತು. ನಮ್ಮ ಕಂಪ್ನಿ ನೇಮ್ ಕಲ್ಪವೃಕ್ಷ ಇಂಜಿನಿಯರಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಅಂತ. ನಮ್ಮಲ್ಲಿ ಬೇಸಿಕ್, ಪ್ರೀಮಿಯಮ್, ಲಕ್ಸುರಿ ಎಲ್ಲಾ ತರ ಪ್ಯಾಕೇಜಸ್ ಇದೆ. ಎಲ್ಲಾ ತರ ಪ್ಯಾಕೇಜಸ್ ಅನ್ನೋದಕ್ಕಿಂತ ಕ್ಲೈಂಟ್ ರಿಕ್ವೈರ್ಮೆಂಟ್ಗೆ ನಾವು ಕೊಟೇಶನ್ ಕೊಡ್ತೀವಿ. ಅವ್ರು ಯಾವ ತರ ಕೇಳ್ತಾರೆ ಆ ತರ ನಾವು ಮನೆ ಮಾಡ್ಕೊಡ್ತೀವಿ. ಕೆಳಗಡೆ ನಮ್ಮ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ನಿಮ್ದು ಏನೇ ರಿಕ್ವೈರ್ಮೆಂಟ್ ಇದ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದು ಸ್ನೇಹಿತರೆ, ತಲೆ ಕೆಡ್ಸ್ಕೊಳಂಗಿಲ್ಲ. ಮನೆ ಒಬ್ರು ಕಟ್ಕೊಡೋದು, ಇಂಟೀರಿಯರ್ ಒಬ್ರು ಮಾಡ್ಕೊಡೋದು ಅದೆಲ್ಲ ಏನಿಲ್ಲ, ಎಲ್ಲ ಒಬ್ರೇ ಮಾಡ್ಕೊಡ್ತಾರೆ. ಫುಲ್ ನನ್ನ ಮನೆ ಸ್ಟಾರ್ಟಿಂಗು ಪಾಯಿಂದ ಹಿಡಿದು ಪಿಲ್ಲರ್ ಇಂದ ಹಿಡಿದು ಎಂಡಾಗೋವರೆಗೂ ಒಂದು ಬೋಲ್ಟ್, ಒಂದು ನಟ್ಟಿಂದ ಒಂದು ಇಂಟೀರಿಯರ್ ಎಲ್ಲ ಹಿಡಿದು ಪ್ರತಿಯೊಂದು ಇವರೇ ಮಾಡ್ಕೊಟ್ಟಿದ್ದು. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟವ್ರೆ. ನೀವು ವಿಡಿಯೋ ನೋಡ್ರಿ. ವಿಡಿಯೋ ನೋಡ್ಬಿಟ್ಟು ನಮ್ ಗಣೇಶ್ ಅವ್ರ ನಂಬರ್ ಹಾಕಿರ್ತೀರಿ, ಇದ್ರ ಮೇಲೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಒಂದು ಫೋನ್ ಮಾಡ್ಬಿಟ್ಟು ಇದು ಮಾಡ್ಕೊಳ್ರಿ, ತಿಳ್ಕೊಳ್ರಿ. ದೂರ ಏನಿಲ್ಲ, ಹೊಸಕೋಟೆ ಪಕ್ಕದಲ್ಲಿ ಕುಂಬ್ಳಳ್ಳಿ ನಮ್ಮೂರು, ನನ್ನೂರು, ನಮ್ಮ ಊರೇನೆ. ಅವ್ರದ್ದು ಮಾಡ್ಕೊಡ್ತಾರೆ. ನಿಮ್ಗೆ ಯಾವ ತರ ಬೇಕೋ ಆ ತರ. ಆಫೀಸು ನಮ್ದು ಹೊಸಕೋಟೆಲ್ಲೇ ಇದೆ, KB ಸರ್ಕಲ್, ಫಾರೆಸ್ಟ್ ಆಫೀಸ್ ಗೇಟ್ ಆಪೋಸಿಟ್, 2nd ಫ್ಲೋರ್. ಓಕೆ, ಅಲ್ಲಿನೂ ಹೋಗಿ ಇಲ್ಲಿಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಂಗಿದ್ರೆ ಅಲ್ಲೇ ಆಫೀಸ್ ಹತ್ರನ ಹೋಗ್ಬಿಟ್ಟು ಮಾತಾಡಿ. ಸರಿ ಸ್ನೇಹಿತರೆ, ಒಳ್ಳೇದಾಗ್ಲಿ ಎಲ್ಲಾರ್ಗು.